ರಸ್ತೆ ಗುಂಡಿ ವಿಚಾರದಲ್ಲಿ ಬಿಬಿಎಂಪಿ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಾವು ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಡೆಡ್ ಲೈನ್ ಹತ್ರ ಬರ್ತಾ ಇದೆ, ಸೆಪ್ಟೆಂಬರ್ 17ನೇ ತಾರೀಕು ಒಳಗೆ ಮಾಡ್ಕೊಳ್ಬೇಕು ಅಂತ. ಆದ್ರೆ ಈ ಫಟಾಫಟ್ ಕೆಲಸದ ನಡುವೆ ಟಾರ್ಗೆಟ್ ರೀಚ್ ಆಗೋ ಬರದಲ್ಲಿ ಬಿಬಿಎಂಪಿ ಎಡವಟ್ಟೊಂದನ್ನು ಮಾಡ್ಕೊಂಡಿದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬರೀ ಜಲ್ಲಿ ಕಲ್ಲನ್ನ ತಂದು ಸುರಿದಿದ್ದಾರೆ ಪಾಲಿಕೆಯವರು. ರಸ್ತೆಯ ಅರ್ಧ ಭಾಗ ಗುಂಡಿಗೆ ಜಲ್ಲಿ ಭಾಗ್ಯ ಕರುಣಿಸ್ಬಿಟ್ಟಿದ್ದಾರೆ. 600 ಕೋಟಿಗೂ ಅಧಿಕ ಹಣ ರಸ್ತೆ ದುರಸ್ತಿಗೆ ಅಂತ ಮೀಸಲಿಟ್ಟಿದ್ದಾರೆ. ಆದ್ರೆ ಜಲ್ಲಿಯನ್ನ ಸುರಿದು ತೇಪೆ ಹಚ್ಚೋ ಕೆಲಸವನ್ನು ಬೇಕಾಬಿಟ್ಟಿಯಾಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರಿಂದ ಏನಾದರೂ ಪ್ರಯೋಜನ ಇದೆಯಾ? ಒಂದು ಪ್ರಯೋಜನ ಇದೆ, ಆಸ್ಪತ್ರೆಗಳಿಗೆ ದಾಖಲಾಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಬಸವೇಶ್ವರ ನಗರದ ವಾಟರ್ ಟ್ಯಾಂಕ್ನಲ್ಲೂ ಕೂಡ ಇಂಥದ್ದೇ ಘಟನೆ ನಡೀತಾ ಇದೆ. ಡೆಡ್ ಲೈನ್ ಅನ್ನ ರೀಚ್ ಆಗಬೇಕು ಅಂತ ಬೇಕಾಬಿಟ್ಟಿ ಕೆಲಸ. ಪ್ಯಾಚ್ ವರ್ಕ್ಗೆ ನಾವು ವಿನೂತನ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ ಅಂತ ಅಲ್ಲಿ ಇಲ್ಲಿ ಹೇಳೋದು. ಬಟ್ ನಿಜವಾಗ್ಲೂ ಏನು ಬಳಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಜಲ್ಲಿ ಕಲ್ಲನ್ನು ಹಾಕ್ತಾ ಇದ್ದಾರೆ. ಪ್ರಯೋಜನ ಏನು? ಗಾಡಿಗಳಿಗೆ ಮತ್ತಷ್ಟು ಹಾನಿ, ಗಾಡಿ ವೀಲ್ಗಳಿಗೆ ಮತ್ತಷ್ಟು ಹಾನಿ, ಪ್ರಯಾಣಿಕರಿಗೆ ಹಾನಿ, ಜನರಿಗೆ ಹಾನಿ, ಧೂಳಿನ ಭಾಗ್ಯ ಕರುಣಿಸ್ಕೊಡೋದು. ಅಲ್ಲಿ ಓಡಾಡೋರು ಎಲ್ಲರಿಗೂ ಕೂಡ ಒಂದೊಂದು ಆರೋಗ್ಯ ಸಮಸ್ಯೆಗಳು ಕೂಡ ಇದರಿಂದ ಎದುರಾಗುತ್ತೆ. ನೀಡಿದಂತಹ ಡೆಡ್ ಲೈನ್ ಮುಕ್ತಾಯ ಆಗಿದೆ. ಡೆಡ್ ಲೈನ್ ಮುಕ್ತಾಯ ಆಗ್ತಾ ಇದ್ದ ಸಂದರ್ಭದಲ್ಲಿ ಆತರದಲ್ಲಿ ಬಿಬಿಎಂಪಿ ಮಾಡಿರುವಂತಹ ಎಡವಟ್ಟು ಕೆಲಸಗಳು ಹೇಗಿದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ಗಮನಿಸ್ತಾ ಇರಬಹುದು, ಸದ್ಯ ನಾನಿರುವಂತದ್ದು ಬಸವೇಶ್ವರ ನಗರ ವಾಟರ್ ಟ್ಯಾಂಕ್ ರಸ್ತೆ ಏನಿದೆ, ಆ ವಾಟರ್ ಟ್ಯಾಂಕ್ ರಸ್ತೆಯ ಮೈನ್ ರೋಡ್ ನಲ್ಲಿ ಇದ್ದೇನೆ. ಅಂದ್ರೆ 52ನೇ ವಾರ್ಡ್ಗೆ ಸೇರುವಂತಹ ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಗುಂಡಿಗಳಿದ್ವು, ದೊಡ್ಡ ದೊಡ್ಡ ಹೊಂಡಗಳಿದ್ವು. ಆ ಹೊಂಡಗಳನ್ನು ಮುಚ್ಚುವಂತ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಬಟ್ ಆದರೆ ಮಾಡಿರುವಂಥ ಕೆಲಸಗಳನ್ನು ನೋಡ್ತಾ ಇರ್ಬೋದು. ಯಾಕಂದರೆ ಆದಷ್ಟು ಬೇಗ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಟೆಕ್ನಾಲಜಿಗಳನ್ನು ಬಳಕೆಯನ್ನು ಮಾಡಿಕೊಂಡು ನಾವು ಗುಂಡಿಯನ್ನು ಮುಚ್ಚುತ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಅಂದರೆ ಕೋಲ್ಡ್ ಮಿಕ್ಸ್, ಹಾಟ್ ಮಿಕ್ಸ್, ಈ ರೀತಿ ಒಂದಷ್ಟು ಕಾನ್ಸೆಪ್ಟ್ಗಳಲ್ಲಿ ಗುಂಡಿಯನ್ನು ಮುಚ್ಚೋದಕ್ಕೆ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಅವನ್ನ ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿದರು. ಬಟ್ ಆದರೆ ಅಂದರೆ ಆ ಡೆಡ್ ಲೈನ್ ಮುಗಿತಾ ಇದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ಥರದಲ್ಲಿ ಗುಂಡಿಗಳಿಗೆ ಡಾಂಬರನ್ನು ಹಾಕೋದ್ರ ಬದಲಾಗಿ ಬರೀ ಜಲ್ಲಿ ಕಲ್ಲುಗಳನ್ನು ಹಾಕಿ ಇಲ್ಲಿಂದ ಕಾಲು ಕಿತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಈ ರಸ್ತೆಯ ಮಾರ್ಗದ ಉದ್ದಕ್ಕೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಭಾಗದ ಸವಾರರು ಗುಂಡಿ ಇದ್ದಾಗಲೇ ಎಷ್ಟು ಚೆನ್ನಾಗಿತ್ತು, ನಾರ್ಮಲ್ ಆಗಿ ಓಡಾಟವನ್ನು ಮಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು. ಈ ಕಲ್ಲೆಲ್ಲ ಹಾಕಿದ ಮೇಲೆ ಮತ್ತೆ ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗಂಗೆ ಆಗ್ತಾ ಇದೆ. ಯಾಕಂದರೆ ಜಲ್ಲಿ ಕಲ್ಲುಗಳ ಮೇಲೆ ಗಾಡಿಯನ್ನು ಬಿಟ್ಟಾಗ ಸಾಮಾನ್ಯವಾಗಿ ಸ್ಕಿಡ್ ಆಗುವಂಥದ್ದು ಆಗುತ್ತೆ, ಜೊತೆಗೆ ಹೆಚ್ಚು ಕಡಿಮೆ ಬೀಳುವಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲೂ ಕೂಡ ಮಹಿಳೆಯರು ಸಾಮಾನ್ಯವಾಗಿ ಗಾಡಿಯನ್ನು ಓಡಿಸುವಂಥ ಸಂದರ್ಭಗಳಲ್ಲಿ ಅವರು ಭಾಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಯಾಕಂದರೆ ಈ ಭಾಗಗಳಲ್ಲಿ ಸಾಮಾನ್ಯವಾಗಿ ಇಲ್ಲಿನ ರೆಸಿಡೆನ್ಷಿಯಲ್ಸ್ಗಳೆಲ್ಲ ಏನು ಜನ ವಾಸ ಮಾಡ್ತಾ ಇದ್ದಾರೆ ಅವ್ರುಗಳು ಹೆಚ್ಚಾಗಿ ಓಡಾಟವನ್ನು ಮಾಡುವಂಥ ಕಾರಣಕ್ಕಾಗಿ ಒಂದಷ್ಟು ಸವಾಲುಗಳು ಹೆಚ್ಚಾಗುತ್ತೆ, ಬೀಳುವಂಥವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಆ ಥರದಲ್ಲಿ ಮಾಡಿರುವಂಥ ಈ ಕೆಲಸ ನಿಜಕ್ಕೂ ಎಲ್ಲೋ ಒಂದು ಕಡೆ ಇದನ್ನು ಹಾಗೆ ಬಿಟ್ಟಿದ್ರೆ ಚೆನ್ನಾಗಿತ್ತೇನೋ ಅನ್ನುವಂಥದ್ದು ಈ ಭಾಗದ ಜನರ ಮಾತುಗಳು. ಸೊ ಹಿಂಗೆ ಮಾಡಿ ಬಿಟ್ಟು ಹೋಗೋದ್ರ ಬದಲಾಗಿ ಅದನ್ನು ಹಾಗೆ ಬಿಟ್ಟಿದ್ದರೆ ಜನ ಅಡ್ಜಸ್ಟ್ ಆಗಿದ್ರು, ಹೆಂಗೋ ಗುಂಡಿಗಳಿಗೆ ಅಡ್ಜಸ್ಟ್ ಆಗಿದ್ರು, ಆ ಗುಂಡಿಗಳಲ್ಲೇ ಓಡಾಡ್ಕೊಂಡಿರ್ತಾ ಇದ್ರು. ಬಟ್ ಈಗ ಈ ಮಾಡಿರುವಂತಹ ಎಡವಟ್ಟು ಕೆಲಸಗಳೇನಿದೆ ಇದು ಇನ್ನಷ್ಟು ಅವಾಂತರಗಳಿಗೆ ಕಾರಣ ಆಗುತ್ತೆ. ಬರುವಂತಹ ಬೈಕ್ ಸವಾರರು, ಚಿಕ್ಕ ಆಟೋ ಕಾರ ಸವಾರರಿಗೆ ಒಂದಷ್ಟು ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ಆಗ್ತಾ ಇದೆ. ಯಾವಾಗ ಎಚ್ಚೆತ್ಕೊಳ್ತಾರೋ ಅಧಿಕಾರಿಗಳು ತಮ್ಮ ಆತರದ ಕೆಲಸ ಅಥವಾ ತಮಗಿರುವಂಥ ಡೆಡ್ ಲೈನನ್ನು ಮುಗಿಸುವಂತಹ ಆತರಗಳಲ್ಲಿ ಈ ರೀತಿಯಾಗಿ ಮಾಡುವಂಥ ಕೆಲಸಗಳು ನಿಜಕ್ಕೂ ವಾಹನ ಸವಾರರ ಮೇಲೆ ಗಂಭೀರವಾದಂಥ ಪರಿಣಾಮವನ್ನು ಬೀರ್ತಾ ಇದೆ. ಎಚ್ಚೆತ್ಕೊಳ್ತಾರಾ, ಇದನ್ನು ಮತ್ತೆ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.